खबरें कारोबार से। मैं कारोबार का सीएम हूँ। मेरे पास सरकार से अपने निर्वाचन क्षेत्र के विकास के लिए आवश्यक सभी काम करवाने की ताकत है। मैं ऐसा व्यक्ति नहीं हूँ जो मंत्री पद नहीं मिलने पर परेशान हो जाता है। कारोबार अंकोला निर्वाचन क्षेत्र के विधायक सतीश सेल ने कहा। जिलाधिकारी कार्यालय में आयोजित बैठक के बाद पत्रकारों से बातचीत में उन्होंने कहा है कि मुख्यमंत्री डीके शिव कुमार के निर्वाचन क्षेत्र के विकास के लिए पूरा सहयोग देने का वादा किया है। आप सीएम हैं, मैं सीएम हूं, क्या फर्क है? मुख्यमंत्री ने जो कहा है उसकी पृष्ठभूमि में उन्होंने कहा है कि यह खुद सीएम के तौर पर कारोबार के विकास के लिए काम कर रहे हैं। इस समय विपक्षी दलों पर हमलावर विधायक सेल ने पिछली सरकार की तुलना में कारोबार निर्वाचन क्षेत्र को अधिक अनुदान लाने का विश्वास जताया। उन्होंने आरोप लगाने वालों को पत्रकार और अधिकारियों की मौजूदगी में चर्चा के लिए दस्तावेजों के साथ आगे आने की चुनौती दी। अधिकारियों ने प्रदर्शन पर टिप्पणी करते हुए उन्होंने कहा है कि नए अधिकारियों को क्षेत्र की स्थिति जानने के लिए कुछ समय की आवश्यकता हो सकती है, लेकिन उन्होंने कहा है कि विधानसभा क्षेत्र का विकास और जनता के हित से कोई समझौता नहीं किया जाएगा। वंदे भारत से सचिन नायक, कारवार की रिपोर्ट। ಸಚಿವ ಸಂಪುಟದಲ್ಲಿ ಆಕಾಂಕ್ಷೆ ಅಂತ ಒಂದು ವರ್ಡ್ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇದ್ರೊಳಗೆ ಬರೆದ್ರೆ ಮಾತ್ರ ಬರ್ತದೆ. ಹೇಳ್ತಾನೆ ಇವತ್ತು ಸಿಎಂ ಅವರು ಒಂದು ಮಾತು ನಾನು ಯಾವಾಗಲೂ ಹೇಳಿಲ್ಲ. ಯಾಕೆ ಅವರು ಒಂದ್ಸಲ ಫಸ್ಟ್ ಪೀರಿಯಡ್ ನನಗೆ ಹೇಳಿದ್ರು. ಆವಾಗ ಹೇಳಿದ್ರೆ ನಾನು ಇಲ್ಲ, ನೀನು ಫಿಶರ್ಮನಿಗೆ ಫಸ್ಟ್ ಕೊಡುವ ಆದ್ಯತೆ, ಸೆಕೆಂಡ್ ಟೈಮ್ ನಿಂಗೆ ಕೊಡ್ತೀನಿ ಅಂತ. ನಾವು ಅದನ್ನ ನನಗೆ ನೀವು ಕೊಡ್ಲಿಲ್ಲ, ನಂಗೆ ಹಂಗಾಯ್ತು ಹಿಂಗಾಯ್ತು ಅಂತ ನಾ ಹೇಳುವುದಿಲ್ಲ. ಸಿಎಂ ಆದ್ಮೇಲೆ ನಾವು ಸಿಎಂ ಅಂತ ತಿಳ್ಕೊಂಡು ಹೋದ್ರೆ ಮಾತ್ರ ಕೆಲಸಗಳು ಸಾಧ್ಯ. ಕೆಲಸ ಖಂಡಿತ ಮಾಡ್ತೇನೆ. ಇಲ್ಲಿ ಸಚಿವ ಸ್ಥಾನ ಸಿಗಬೇಕಿತ್ತು, ಇದು 110%. ಅದು ಎಲ್ಲದನ್ನು ನಾವು ಕಂಪ್ಲೀಟ್ ಆಗಿ ಇದು ಮಾಡಿಲ್ಲ. ಮೊದಲು 40 ವರ್ಷ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಆರ್.ವಿ. ದೇಶಪಾಂಡೆ ಅವರು ಕೊಟ್ಟಿದ್ದಾರೆ ಕಂಟಿನ್ಯೂಸ್. ಅದನ್ನು ನಾವು ನೋಡ್ಕೊಳ್ಬೇಕಲ್ಲ. ಆಮೇಲೆ ನಮ್ಮ ಇವರು ಯಾರು ಹೆಬ್ಬಾರ್ ಅವರು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇವರು ಮಾಡಿದ್ದಾರೆ, ಯಾರು ನಮ್ಮ ಮಂಕಾಳು ವೈದ್ಯನು ಮಾಡಿದ್ದಾರೆ. ಹಾಗಂತ ಒಂದ್ಸಲ ತಪ್ಪಿದ ಮೇಲೆ ಬೇಜಾರು ಮಾಡ್ಕೋಬಾರ್ದು. ವಿ ಹ್ಯಾವ್ ಟು ಬಿ ಯುನಾನಿಮಸ್. ಬಟ್ ಒಂದು ಮಾತ್ರ, ನಮ್ಮಲ್ಲಿ ಯುನಿಟಿ ಇಲ್ಲ. ಅದು ನಾನು ಇವತ್ತಲ್ಲ, ನಾನು ಎಲ್ಲಿಯೂ ಹೇಳ್ತೇನೆ, ಯಾವಾಗಲೂ ಹೇಳ್ತೇನೆ. ಇದ್ರ ಬಗ್ಗೆ ಅಂತಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು MLA ಬಂದ್ರು ಅಲ್ಲಿ ಮಿನಿಸ್ಟರ್ ಕಂಪಲ್ಸರಿ. ಇಲ್ಲಿ ಏನಪ್ಪ ನಾನು ಮಾಡಿದ್ದೇನೆ, ನೀನಾಗಪ್ಪ, ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ಕಮ್ ಅಪ್ ಅಂತ ಹೇಳ್ಕೊಂಡು ಹೇಳೋರು ಯಾರಿಲ್ಲ. ಅರ್ಥ ಆಯ್ತಲ್ಲ? ನಿಂಗೆ ಹೆಂಗ್ ಒದಿಸ್ಬೇಕು, ಒಳಗಿಡಬೇಕು, ಕೆಳಗಿಡಬೇಕು, ಅದನ್ನು ಮಾಡುವಂತ ಜನ ಮತ್ತು ಬೇಕಾದಷ್ಟು ಇದ್ದಾರೆ ನಮ್ಮಲ್ಲಿ. ಪಾಪ ಅವ್ರದ್ದು ಒಳ್ಳೆ ಮಾಡ್ತಾರೆ. ಅಂತಾಗ ಹಿರಿಯರೆಲ್ಲ ಎಲ್ಲ ಸರಿ ಇದೆ ಅಂತ ಹೇಳಿದ್ಮೇಲೆ ನಂಗೆ ಸಿಟ್ಟು ಸ್ವಲ್ಪ ಬಂತು. ಅದಕ್ಕಾಗಿ ನಾನು ಹೇಳಿದೆ, ಡೋಂಗ್ ಅಂದರೆ ಎಲ್ಲಿ, ಅಚುವೆ ಅಂದರೆ ಎಲ್ಲಿ ಅಂತ ಕೇಳಿದೆ. ಅವ್ರು ಕರೆಕ್ಟ್ ಆನ್ಸರ್ ಕೊಟ್ಟರು. ಅದ್ರ ಬಗ್ಗೆ ತಪ್ಪಂತ ನಾನು ಹೇಳೋದು. ಈ ಆಲ್ಸೋ ನ್ಯೂ ಕಮ್ಮರ್ ಇರ್ಬೋದು. ಅದಾಗಿದ್ದರೆ ಅವರು ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಅವರ ಆಫೀಸಲ್ಲಿ ರಿಪೋರ್ಟ್ ಕೊಟ್ಟಿರ್ತಾರೆ. ಮತ್ತು ಈಸಿ ಹಾರಾಟ ಆಗಲಿಕ್ಕೆ ಒಂದು ಒಳ್ಳೆ ಆಗ್ತದೆ. ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಗೊತ್ತಿಲ್ಲ, ನಾವು ತಲೆ ಓಡ್ತಿದ್ದೇವೆ. ಅರ್ಥ ಆಯ್ತಲ್ಲ? ನಮಗೆಲ್ಲ ಗೊತ್ತಿದೆ ನಮ್ಮ ಕ್ಷೇತ್ರದಲ್ಲಿ ಏನೇ ಆಗಬೇಕು, ಕ್ಷೇತ್ರದ ಎಲ್ಲ ಕೆಲಸಗಳನ್ನ ಮಾಡುವಂಥ ಒಂದು ದೇವರು ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ನಾನು ಅದನ್ನು ಮಾಡ್ತೇನೆ. ಅದಕ್ಕೆ ನನಗೆ ಬೇರೆ ಏನು ನನ್ನ ಪರ್ಸನಲ್ ವಿಷಯ. ಸಚಿವ ಸಂಪುಟ ವಿಸ್ತರಣೆ ಟೈಮಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೋ ದೇವಸ್ಥಾನ ನೀಡೋದಕ್ಕೆ ಕೆಲಸ ಮಾಡಿದ್ದಾರೆ. ಜನರಲ್ಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಕೊಟ್ಟಿದ್ರಲ್ಲ, ಮಂಕಾಳು ವಿದ್ಯಾಲಯ ಕೊಟ್ಟಿದ್ದಾರೆ. ಬದಲಾವಣೆ ಈಗ ಮೊನ್ನೆ ಅವರು ಇವರೇ ಹೇಳಿದ್ರು, ನಮ್ಮ ಇವರು ಸಚಿವರು ಹೇಳಿದರು, ಯಾರಿಗಾದ್ರೂ ಪ್ರಾಬ್ಲಮ್ ಆದರೆ ನಾನು ಬಿಡ್ತೀನಿ ಅಂತ. ಹಾಗೆ ಅವರು ಬಿಟ್ಟಿರ್ಬೋದು. ಹಂಗೇನು ಪ್ರಶ್ನೆ ಇಲ್ಲ. ಅವರು ಒಂದು 3 ವರ್ಷ ಮಾಡಿದ್ದಾರೆ. ಜಿಲ್ಲೆಗೊಬ್ಬರಿಗೆ ಕೊಡ್ಬೇಕಂತ ಹೇಳ್ಕೊಂಡು ಜಿಲ್ಲೆಯಲ್ಲಿ ನಾವು ಅದೇ ಹೇಳಿದೆ, ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಒಟ್ಟಿಗೆ ಇಲ್ಲ. ಅದಕ್ಕೆ ಒಂದು ಮನುಷ್ಯ ಒಂದು ಓಲ್ಡ್ ಇದಿದೆ, ಏನಂತ ಹೇಳಿದ್ರೆ, ಮೀನು ಕೊಟ್ಟರೆ ಅಡ್ಡಿಲ್ಲ, ಮೀನಿನ ಕೊಂಡ ಹೇಳಬಾರ್ದು ಅಂತ ಹೇಳ್ಕೊಂಡು. ಆ ಕೊಂಡದಲ್ಲಿ ಹೋದರೆ ಆ ಕೊಂಡದಿಂದ ವಾಪಸ್ ಬರುವುದಿಲ್ಲ ಅವರು. ನೀನು ಬರ್ತದೆ, ಹಿಡಿದ್ರೆ ತಿಂದ್ಬಿಡ್ತಾರೆ. ಹಿಂಗಾಗ್ತದೆ. ಆದರೂ ಕೂಡ ತಾವು ಕೂಡ ಆಕಾಂಕ್ಷೆ ಇದೆ ಸರ್, ಸಚಿವ ಸ್ಥಾನ ಹಲವಾರು ಬಾರಿ ಹೇಳ್ಕೊಂಡಿದ್ದೆ, ತಮಗೊಂದು ಅವಕಾಶ. ನಾನು ಅಷ್ಟೇ ಹೇಳಿದ್ದೇನೆ. ಏನು ಗೊತ್ತುಂಟ, ನಾನು ನಿಮ್ಮದು ಒಂದೇ ಮಾತು ಹೇಳಿದ್ದೇನೆ. ನನಗೆ ಮಾನ್ಯ ಡಿ.ಕೆ. ಶಿ ಅವರು ಹೇಳಿದ್ರು ಒಂದು ಮಾತು, 2.5 ವರ್ಷ ನಮ್ದು ಆಗ್ತದೆ, ಆವಾಗ 2.5 ವರ್ಷ ಆದಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಫಸ್ಟ್
ನನಗೆ ಹೇಳಿದ್ರು ನೀ ಬಾ ಅಂತ ಹೇಳ್ತಾರೆ. ಅದಕ್ಕೇನು ಬೇಜಾರಾಗಿದೆ, ನಾವು ಹೋದೆ. ಆಮೇಲೆ ಹೇಳಿದ್ರು ಇಲ್ಲ ಫಿಷರ್ಮೆನ್ನಿಗೆ ಫಸ್ಟ್ ಆದ್ಯತೆ ಕೊಡುವಂತ. ಅಡ್ಡಿಲ್ಲ ಸರ್ ಅಂತ. ಆಮೇಲೆ ನನಗೆ ಅವರು ಎರಡನೇ ಸಲ ನಾನು ಕೇಳಿದೆ. ಅವ್ರು ಹೇಳಿದ್ರು ಸತೀಶ್ ಪ್ರಾಬ್ಲಮ್ ಇದೆ, ಆಗೋದಿಲ್ಲ, ಟೆನ್ಷನ್ ಆಗುವ, ನೀ ಸಿ ಎಮ್ ಮತ್ತು ನಾ ಸಿ ಎಮ್ ಕೂಡ ಏನಂತ ಕೇಳಿದ್ರು. ನಾನು ಅದೇ ಅವ್ರಿಗೆ ಹೇಳಿದೆ. ನಾನು ಅದನ್ನೇ ತಿಳ್ಕೊಂಡು ಇವತ್ತು ನಿಮ್ಮ ಒಟ್ಟಿಗೆ ಇದ್ದೇನೆ, ಮತ್ತು ನಿಮ್ಮ ಒಟ್ಟಿಗೆ ಸದಾ ಇರ್ತೇನೆ. ಮತ್ತೆ ನನ್ನೊಂದು ಬೇರೆ ಯಾವುದು ಆಶೆ ಇಲ್ಲ. ಬಟ್ ನನ್ನ ಕ್ಷೇತ್ರಕ್ಕೆ ಬೇಕಾಗುವಂಥ ಕೆಲಸ ಅಂತ ಅದಕ್ಕೂ ನಿನ್ನೇನೂ ಸಂಜೆ ಒಂದು ಮಾತು ಹೇಳಿದ್ದಾರೆ, ಏನು ನಿನಗೆ ಏನು ಕೆಲಸ ಆಗಬೇಕು ನಾನು ಮಾಡ್ಕೊಡ್ತೇನಪ್ಪ, ನೀನು ಇವಾಗ ಮೈ ರೈಟ್ ಪರ್ಸನ್ ಅಂತ ಹೇಳಿದ್ರು. ಆಶೀರ್ವಾದ ಮಾಡಿ ಆ ಕಾರಣ ಬೇಸರ ಆದ ಕಾರಣಕ್ಕಾಗಿ ಮಕ್ಕಳದ್ದು ಕ್ಯಾನ್ಸಲ್ ಆಗಿರ್ಬೋದಲ್ಲ ಸರ್? ಅಂದ್ರೆ 2.5 ವರ್ಷ ಅವರಿಗೆ 2 ವರ್ಷ ನಿಮ್ಗಂತ ಇದು ಮಾಡಿ ಇಲ್ಲಪ್ಪ, ಹಾಗೆ ಸತೀಶ್ ಎಲ್ಲರೂ ಬೇಜಾರು ಮಾಡ್ಕೊಳ್ಬೋದು ಅಂತ. ಅದಕ್ಕೆಲ್ಲ ನನಗೆ ನಾನು ಇವತ್ತು ಹೇಳಿದ್ದೇನೆ, ಐ ಆಮ್ ನಾಟ್ ಅ ಮೂಟ ಶಾಪ್. ಅರ್ಥ ಆಯ್ತಲ್ಲ, ನಾನು ಹಾಗೆ ಅಷ್ಟು ಬೇಜಾರಾಗುವಂಥ ಮನಸ್ಸು ನಂದಿದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ. ನಿಮ್ಗೆ ಒಂದೆರಡು ಸೆಂಟೆನ್ಸ್ ನೋಡಿದ್ರೆ, ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಸರಿ, ಸಚಿವ ಸಂಪುಟ ಈಗೇನು ವಿಸ್ತರಣೆ ಆಗಿದೆ.